ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಬಂದು ಶನಿವಾರದ್ದು ಶ್ರಾವಣ ಶನಿವಾರ ಮಾಡ್ತಾ ಇದ್ದೀನಿ ನಾನು. ನಮ್ಮ ಮನೇಲಿ ಶ್ರಾವಣ ಮಾಡಬೇಕು. ಹಂಗಾಗಿ ಶ್ರಾವಣ ಶನಿವಾರಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡೆ. ಇದು ಬಂದು ಶುಕ್ರವಾರನೇ ತರಕಾರಿ ಎಲ್ಲ ಹೆಚ್ಚಿಟ್ಕೋತಾ ಇರೋ ವಿಡಿಯೋ. ನಾನು ಶುಕ್ರವಾರ ಏನೇನು ತರಕಾರಿ ಬೇಕು ಅಡುಗೆಗೆ ಅದನ್ನೆಲ್ಲ ನಾವು ಖಾರ ಮಾಡೋದಿಲ್ಲ ಹಂಗಾಗಿ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದೆ ನೋಡಿ. ಈ ತರ ಹೆಚ್ಚಿ ಒಂದು ಕವರ್ಗೆ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿದೆ. ಆವಾಗ ಫ್ರೆಶ್ ಆಗಿ ಕಟ್ ಮಾಡೋ ತರ ಇರುತ್ತೆ. ಆಮೇಲೆ ನೈಟನ್ನೇ ಕಾಳೆಲ್ಲ ಉಣಿಯಾಕೆ ಇಟ್ಕೊಂಡಿದೆ ಗೊಜ್ಜು ಮಾಡಕ್ಕೆ. ನಾವು ಸ್ವೀಟ್ ಮಾಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ತರಕಾರಿ ಒಂದು ಐಟಮ್ಗಳು ಜಾಸ್ತಿ ಮಾಡ್ಬೇಕಲ್ವಾ ಸ್ವೀಟ್ ಊಟಕ್ಕೆ. ಹಂಗಾಗಿ ಇವಾಗ ನಾನು ಒಂದೊಂದಾಗಿ ಎಲ್ಲ ಶುರು ಮಾಡ್ಕೊಬಿಡೋಣ. ಬೇಗನೆ ಅಂದ್ರೆ ಮಧ್ಯಾಹ್ನನೇ ದೇವ್ರ ಪೂಜಿಸೋದ್ರಿಂದ ಅಡುಗೆನೂ ಬೇಗ ಆಗ್ಬೇಕಿತ್ತು. ಹಂಗಾಗಿ ಬೇಗನೆ ಎದ್ದು 4 ಗಂಟೆಗೆ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಅಡುಗೆನ ಶುರು ಮಾಡ್ಕೊಬಿಟ್ಟೆ. ನಾನಿಲ್ಲಿ ಪಾಯಸಗೆ ರೆಡಿ ಮಾಡ್ತಾ ಇದ್ದೀನಿ. ಅಮ್ಮನೂ ಬರ್ತೀನಿ ಅಂತ ಹೇಳಿದ್ರು. ಈಗ ಬೆಳಗ್ಗೆ 9 ಗಂಟೆ ಆಗುತ್ತೆ ಶನಿವಾರ ಬರೋದಕ್ಕೆ. ಬಂದ್ರೋವರೆಗೂ ಕಾಯಿದ್ರೆ ಎಲ್ಲ ಐಟಮು ಮಾಡೋಕ್ಕಾಗಲ್ವಲ್ಲ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆನ. ಇಲ್ಲಿ ಹೆಸರುಬೇಳೆ ಹಾಕಿದ್ದೀನಿ. ಇದು ಒಂದು 30 ಜನಕ್ಕಾಗುತ್ತೆ ನಾನು ಇಲ್ಲಿ ಹಾಕಿರೋ ಹೆಸರುಬೇಳೆ. ಒಂದು ಕಾಲು ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಅದನ್ನ ತುಪ್ಪದಲ್ಲಿ ಹುರ್ಕೊಂಡೆ. ಇನ್ನೊಂದು ಸೈಡು ಕುಕ್ಕರಲ್ಲಿ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಏನಕ್ಕಪ್ಪ ಅಂದ್ರೆ ಇದು ಎಲೆಕೋಸು ಪಲ್ಯ ಮಾಡೋಣ ಅಂತ. ಅದಕ್ಕೆ ಕಡಲೆಬೇಳೆನ ಬೇಯಿಸಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಒಣಕಡಲೆ ಬೇಳೆ ಅಲ್ವಾ, ಹಂಗಾಗಿ ಬರೇ ಪಾತ್ರೆಯಲ್ಲಿ ಬೇಯಕ್ಕೆ ಅದು ಬೇಯೋದಿಲ್ಲ. ಅದಕ್ಕೆ ಸಪ್ರೇಟ್ ನಾನೇನು ಮಾಡ್ತಾ ಇದ್ದೀನಿ, ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕೂಗಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಹೆಸರು ಬೇಳೆನ ತುಪ್ಪದಲ್ಲಿ ಹುರ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಇದು ಗೊಜ್ಜಿಗೆ ತರಕಾರಿನೂ ತೊಳ್ಕೊಳ್ಳೋಣ ನೀಟಾಗಿ ಅಂತೇಳಿ 3 ಥರ ತರಕಾರಿನ ಮಿಕ್ಸ್ ಮಾಡಿ ಕಟ್ ಮಾಡಿರೋದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಎಲೆಕೋಸನ್ನು ತೊಳೆಯೋಣ ಅಂತೇಳಿ ಒಂದು ಪಾತ್ರೆಗೆಲ್ಲ ಹಾಕೊಂಡೆ. ತೆಂಗಿನಕಾಯಿ ಬೇಕಲ್ವಾ, ಈಗ ಪಾಯಸಕ್ಕೆ ಬೇಕು, ಗೊಜ್ಜಿಗೆ ಎಲ್ಲ ಬೇಕು ತೆಂಗಿನಕಾಯಿನೂ ತುರ್ಕೊಂಡೆ. ಈಗ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಎಲೆಕೋಸನ್ನ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಯಾಕೆಂದ್ರೆ 1 ಗಂಟೆಗೆಲ್ಲ ಪೂಜೆ ಮಾಡೋದ್ರಿಂದ ನಾನು ಟೈಮ್ ಆಗ್ಬಿಡುತ್ತೆ ಅಂತ ಎಲ್ಲ ಕಡೆ ಒಂದೊಂದು, ಅಂದ್ರೆ 3 ಒಲೆ ಇದೆ, 3 ಒಲೆಯಲ್ಲೂ ಒಂದೊಂದು ಇಟ್ಕೊಂಡಿದ್ದೀನಿ. ಐಟಮ್ಗಳು ಬೇಗ ಆಗುತ್ತೆ ಮಾಡೋದು ಅಂತ ಹೇಳಿ. ಈಗ ಎಲೆಕೋಸನ್ನ ಬೇಯಕ್ಕೆ ಇಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಹೆಸರುಬೇಳೆ ಬೇಯ್ತಾ ಇದೆ ಪಾಯಸಕ್ಕೆ. ಈಗ ಕೋಸ್ಗೆ ನಾನು ಉಪ್ಪು ಮತ್ತೆ ಅರಿಶಿನ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀನಿ ಹೆಸರುಬೇಳೆ ಸ್ವಲ್ಪ ಬೆಂದಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಬೇಯಕ್ಕೆ ಇಟ್ಕೊಂಡು ಇದಕ್ಕೆ ಏನು ಬೇಕೋ ಅದು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ, ಗಸಗಸೆ ಮತ್ತು ಏಲಕ್ಕಿನ ಹಾಕೊಂಡು ರುಬ್ಕೋಬೇಕು. ಗಸಗಸೆ ಸ್ವಲ್ಪ ಹುರಿದು ಹಾಕೋಬೇಕು. ಹಂಗಾಗಿ ಇನ್ನೊಂದು ಕಡೆ ಇನ್ನೊಂದು ಸ್ಟವ್ ಹಚ್ಕೊಂಡು ಉರಿತಾ ಇದ್ದೀನಿ. 3 ಒಲೆದು ಸ್ಟವ್ವು 3 ಕಡೆನೂ ಒಂದೊಂದು ಇಟ್ಕೊಂಡು ಮಾಡ್ತಾ ಇದ್ದೀನಿ. ದೊಡ್ಡ ಪಾತ್ರೆ ಇಟ್ಟಿರೋದ್ರಿಂದ ಮಧ್ಯ ಇರೋ ಸ್ಟವ್ವಲ್ಲಿ ಸ್ವಲ್ಪ ಕೆಲಸ ಮಾಡೋದು ಕಷ್ಟನೇ, ಕೈ ಸುಟ್ಕೋತೀನಿ ಅಂತ ಹಂಗೂ ಸ್ವಲ್ಪ ಸುಟ್ಟು ಇರಲಿ, ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ. ಇನ್ನು ಪೂಜೆಗೆ ಬೇರೆ ರೆಡಿ ಮಾಡಬೇಕು ಅಡುಗೆನ ಮುಗಿಸಿ. ಹಂಗಾಗಿ ಈಗ ಕಾಯ್ತಾ ಕೂತ್ಕೊಂಡ್ರೆ ಒಂದೇ ಒಲೆಯಲ್ಲಿ 2 ಒಲೆಯಲ್ಲೇ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಈಗ ಗಸಗಸೆನೂ ಹುರ್ಕೊಂಡೆ, ಇನ್ನು ಶಾವಿಗೆನೂ ಹುರ್ಕೋಬೇಕು. ಈಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ನಾನು ಗಸಗಸೆ ಏನು ಹುರ್ಕೊಂಡಿದ್ದೀನಿ, ತೆಂಗಿನಕಾಯಿ, ಗಸಗಸೆನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ನಾನು ಒಂದು ಫುಲ್ಲನ್ನ ಹಾಕೊಂಡಿದ್ದೀನಿ. ಒಂದು ಕಾಯಿ ಫುಲ್ಲು ಮತ್ತು ಗಸಗಸೆಗೆ ತೋರಿಸಿದ್ನಲ್ಲ ಅದೊಂದು 2 ಸ್ಪೂನ್, ದೊಡ್ಡ ಸ್ಪೂನು 2 ಸ್ಪೂನ್ ಗಸಗಸೆ ಹಾಕೊಂಡಿದ್ದೀನಿ. ಒಂದು 5 ಏಲಕ್ಕಿ ಹಾಕೊಂಡು ರುಬ್ಕೊಂಡ್ರೆ ಸಾಕು. ನೋಡಿ ಅಲ್ಲಿ ಗಸಗಸೆನೂ ಹಾಕೊಂಡು ಇವಾಗ ಏಲಕ್ಕಿ ಒಂದು 5-6 ಹಾಕೊಂಡ್ರೆ ಸಾಕು. ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಒಂದು 5 ಏಲಕ್ಕಿನ ಹಾಕೊಂಡು ನುಣ್ಣಗೆ ತುಂಬ ಗಂಧದಾಗೆ ರುಬ್ಕೋಬೇಕು. ಅದನ್ನ ರುಬ್ಕೋಬೇಕು. ಈ ಕಡೆ ಇಲ್ಲಿ ನಾನು ಎಲೆಕೋಸು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಅದು ಇನ್ನೂ ಕುದಿನೂ ಬರಲಿಲ್ಲ, ಉರಿ ಸಾಕಾಯ್ತಾ ಇಲ್ಲ. ಯಾಕೆಂದರೆ ಪಾತ್ರೆ ದೊಡ್ಡದಲ್ವಾ, ಹಂಗಾಗಿ ಇರಲಿ ನಿಧಾನಕ್ಕೆ ಬೇಯ್ತಾ ಇರಲಿ. ಅಷ್ಟರೊಳಗಡೆ ಸ್ವಲ್ಪ ಶಾವಿಗೆ ಹುರ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಶಾವಿಗೆ ಹುರಿಯಕ್ಕೆ ಹಾಕ್ತಾ ಇದ್ದೀನಿ. ಪಾಯಸ ಆಗಬೇಕಲ್ವಾ, ಪಾಯಸಗೆ ಶಾವಿಗೆ ಹಾಕಿ ಸ್ವಲ್ಪ ಹೆಸರುಬೇಳೆ ಹಾಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ತುಪ್ಪ ಹಾಕೊಂಡಿದ್ದೀನಿ. ಬಾಣಲಿ ತುಪ್ಪ ಕಾಯಲಿ ಅಂತ ಬಿಟ್ಟಿದ್ದೀನಿ. ಈಗ ಅದಕ್ಕೆ ಶಾವಿಗೆ ಹಾಕೊಂಡಿದ್ದೀನಿ ನಾನು. ಶಾವಿಗೆ ಹಾಕ್ಕೊಂಡು ಹುರಿಯೋಣ ಅಂತ ಹೇಳಿ ಈಗ ಉರಿತಾ ಈ ಕಡೆನೂ ಹೆಸರುಬೇಳೆ ಎಲ್ಲ ನೋಡ್ಕೊಳ್ಳೋಣ. ಈ ಕಡೆ ಏನು ಎಲೆಕೋಸು ಇಟ್ಟಿದ್ದೀನಿ. ಒಂದೇ ಸಮ ಮಾಡಬೇಕಲ್ವ ಕೆಲಸಗಳನ್ನ ಬೇಗ ಬೇಗ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಎಲೆಕೋಸು ಸ್ವಲ್ಪ ದೊಡ್ಡ ಸ್ಟವ್ ಇಡೋಣ ಅಂತ ಇಡ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಉರಿ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಅದಕ್ಕೆ ಈ ಕುಕ್ಕರಲ್ಲಿ ಈಗ ಚಿಕ್ಕ ಒಲೆಯಲ್ಲಿ ಬೇಕಾದ್ರೆ ಸಾಂಬಾರಿಗೆ ಬೇಳೆ ಬೇಯಿಸ್ಕೊಬಿಡೋಣ, ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ
ತೊಗರಿಬೇಳೆ ಮತ್ತೆ ಟೊಮೊಟೊ ಹಾಕಿ ನಾನು ಕೂಗಿಸ್ಕೊಬಿಡೋಣ ಅಂತ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಬಳಸಿಲ್ಲ ನಾನು. ದೇವ್ರಿಗೆ ಮಾಡ್ತಾ ಇರೋದಲ್ವಾ, ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಳಸೋದು ಬೇಡ ಅಂತೇಳಿ ಹಂಗೆ ಮಾಡ್ತಾ ಇದ್ದೀನಿ. ನಮಗೆ ಏನಾದರೂ ಪಲಾವ್ ಮಾಡೋಣ ಅನ್ಕೊಂಡಿದ್ದೀನಿ, ಅಂದರೆ ಊಟಕ್ಕೆ ಬಡ್ಸೋಕ್ಕೆ. ಅದಕ್ಕೆ ಮಾತ್ರ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ತೀನಿ. ದೇವ್ರಿಗೆ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಅದೆಲ್ಲ ಮಾಡೋದ್ರಿಂದ ಇದರಲ್ಲಿ ಯಾವುದನ್ನು ನಾನು ಈರುಳ್ಳಿ ಬೆಳ್ಳುಳ್ಳಿನ ಬಳಸ್ತಾ ಇಲ್ಲ. ದೇವ್ರ ನೈವೇದ್ಯಕ್ಕೆ ಹಾಕದೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮಾಡ್ತಾ ಇದ್ದೀನಿ. ಈಗ ಶಾವ್ಗೆನೂ ಹುರಿದಾಯ್ತು. ಒಂದು ಕಡೆ ಇಲ್ಲಿ ಏನು ಎಲೆಕೋಸು ಇಟ್ಟಿದೆ ಅದನ್ನು ಬೇಯಿತು. ಇನ್ನೊಂದು ಕಡೆ ಬೇಳೆ ಕೂಗಕ್ಕೆ ಇಟ್ಟಿದ್ದೀನಿ, ಬೇಯ್ತಾ ಇರಲಿ ಅಂತೇಳಿ. ಇವಾಗ ನಾನು ಇಲ್ಲಿ ಈ ಪಾತ್ರೆಗೆ ಪಾಯಸನ, ಈಗ ಬೇಳೆ ಬೆಂದಿತ್ತು ಹೆಸರು ಬೇಳೆ, ಈ ಪಾತ್ರೆಗೆ ಹಾಕೋಬಿಡೋಣ ಅಂತ ಹೇಳ್ಬಿಟ್ಟು ಪಾಯಸ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ಹೆಸರು ಬೇಳೆ ಫುಲ್ ಬೆಂದಿತ್ತು. ಈಗ ಹೆಸರು ಬೇಳೆನ ಹಾಕ್ಕೊಂಡು ಈಗೇನು ನಾನು ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಮಿಸ್ ಆಗಿಬಿಟ್ಟಿದೆ ಅಷ್ಟೇ, ಹಾಕೋದನ್ನ ತೋರಿಸಿಲ್ಲ. ವಿಡಿಯೋ ರೆಕಾರ್ಡ್ ಆಗಿಲ್ಲ, ಹೆಂಗೆ ಮಿಸ್ ಆಯಿತು ಅಂತ ಗೊತ್ತಾಗಿಲ್ಲ ನನಗೂ. ಇವಾಗ ಇಲ್ಲಿ ಏನು ಎಲೆಕೋಸು ಬೆಂದಿತ್ತಲ್ಲ ಅದನ್ನೆಲ್ಲ ಸೋದಿಸಿ ಇಟ್ಕೊಂಡಿದ್ದೀನಿ ನಾನು. ಈ ಸೋದಿಸಿ ಇಟ್ಕೊಂಡ್ರೆ ಅದು ನೀರು ಫುಲ್ ಸೋರಿದ್ರೆ ಪಲ್ಯ ಮಾಡೋಕ್ಕೆ ಸರಿ ಹೋಗುತ್ತೆ. ನೋಡಿ ಇಲ್ಲಿ ಹಾಕ್ಬಿಟ್ಟಿದ್ದೀನಿ, ಆ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಏನೇನು ಹಾಕಿದ್ದೀನಿ ಅಂದರೆ ಏನು ತೆಂಗಿನಕಾಯಿ, ಗಸಗಸೆ ಮತ್ತು ಏಲಕ್ಕಿನ ರುಬ್ಬಿ ಇಟ್ಕೊಂಡಿದ್ನಲ್ಲ ಚೆನ್ನಾಗೆ ನುಣ್ಣಗೆ ರುಬ್ಕೊಂಡಿದೆ, ಅದನ್ನು ಹಾಕಿ ಮತ್ತು ಶಾವ್ಗೆ ಹೆಸರು ಬೇಳೆ ಇಷ್ಟನ್ನು ಹಾಕಿ ಕುದಿಸಿ, ಯಾವಾಗ ಹೆಸರು ಬೇಳೆ ಬೇಯ್ತದೆ ನೋಡಿ ಆವಾಗ ನಾನು ಬೆಲ್ಲನ ಹಾಕ್ಕೊಂಡು ಈ ಕಾಯಿ ಎಲ್ಲ ರುಬ್ಬಿದ್ದೀನಲ್ಲ ಅದನ್ನು ಹಾಕ್ಕೊಂಡೆ. ಇವಾಗ ನಾನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಅದನ್ನು ಹಾಕ್ಕೊಂಡೆ. ಪಾಯಸ ಒಂದು ಕುದಿ ಬಂದರೆ ಸಾಕು, ಪಾಯಸ ಆಲ್ರೆಡಿ ಆಯಿತು. ಈಗ ನಾನಿಲ್ಲಿ ಕಾಳುಗೊಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ. ಕಾಳುಗೊಜ್ಜಿಗೆ ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಮೆಣಸು, ಚಕ್ಕೆ, ಲವಂಗ, ಶುಂಠಿ ಮತ್ತು ಪುದೀನನ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕಿದ್ದೀನಿ ರುಬ್ಬುವಾಗ. ಅಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಕಾಳುಗೊಜ್ಜಿಗೆ ರೆಡಿ ಆಯಿತು. ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದಕ್ಕೆ ಹಾಕಿಲ್ಲ, ಶುಂಠಿನ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ರೆಡಿ ಆಗುತ್ತೆ ಗೊಜ್ಜಿಗೆ. ಆಮೇಲೆ ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೋಬೇಕು ರುಬ್ಕೊಳ್ಳುವಾಗ, 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮಸಾಲೆನೂ ರುಬ್ಕೊಂಡು ರೆಡಿ ಆಯಿತು. ಇವಾಗ ಒಗ್ಗರಣೆ ಹಾಕೋಬಿಡೋಣ. ಕಾಳುಗೊಜ್ಜಿಗೆ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಅದೊಂದೆರಡು ಕೂಗ್ಬಿಟ್ರೆ ಗೊಜ್ಜುನು ರೆಡಿ ಆಗಿಬಿಡುತ್ತೆ. ಇವಾಗ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಡೈರೆಕ್ಟ್ ಕಾಳು ಹಾಕ್ತಾ ಇದ್ದೀನಿ. ಡೈರೆಕ್ಟ್ ಕಾಳು ತರಕಾರಿ ಹಾಕ್ತಾ ಇದ್ದೀನಿ, ಈರುಳ್ಳಿ ಹಾಕ್ಕೊಂಡಿಲ್ಲ ಒಗ್ಗರಣೆಗೆ ನಾನು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿನೂ ಎಲ್ಲ ಹಾಕ್ತೆ, ಕಾಳು ತರಕಾರಿ ಎಲ್ಲ ಹಾಕ್ಬಿಟ್ಟು 1-2 ನಿಮಿಷ ಬಾಡಿಸ್ಬಿಟ್ಟು 2 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ನಾನು ಅರಿಶಿನದ ಪುಡಿ ಹಾಕ್ಕೊಂಡಿಲ್ಲ, ಯಾಕೆಂದರೆ ಧನಿಯಾ ಪುಡಿಲೇ ನಾನು ಅರಿಶಿನ ಹಾಕಿ ಬೀಸಿರೋದ್ರಿಂದ ಇಲ್ಲಿ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಂಗಾಗಿ ನಾನಿಲ್ಲಿ ಹಾಕ್ಕೊಂಡಿಲ್ಲ, ಬೇಕಾದರೆ ಸ್ವಲ್ಪ ಹಾಕೋಬೋದು ಅರಿಶಿಣನ. ಧನಿಯಾ ಪುಡಿಗೆ ಹಾಕಿರೋದ್ರಿಂದ ಹಾಕಲಿಲ್ಲ. ಇನ್ನೊಂದು ಕಡೆ ಬೇಳೆ ಬೆಂದಿತ್ತು, ಅಂದರೆ ಯಾವುದು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಅದು ಸಾಕಾಗಲ್ಲ ಚಿಕ್ಕ ಕುಕ್ಕರು ಅಂತ ಹೇಳ್ಬಿಟ್ಟು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಬೇಯಕ್ಕೆ ಹಾಕ್ಕೊಂಡೆ. ಇವಾಗ ಅದಕ್ಕೂ ಸ್ವಲ್ಪ ಮಸಾಲೆ ರುಬ್ಬಿ ಹಾಕೋತಾ ಇದ್ದೀನಿ ನಾನು ನುಗ್ಗೆಕಾಯಿ ಸಾಂಬಾರಿಗೆ. ಚೆನ್ನಾಗಿ ಗಟ್ಟಿಗೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ಇದಕ್ಕೆ ನೋಡಿ ನಾನು ಏನು ಹಾಕಿಲ್ಲ, ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ. ಇವಾಗ ಹಾಕ್ತೆ ಕುದಿಯೋಕ್ಕೆ. ಏನು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ನುಗ್ಗೆಕಾಯಿ ಹಾಕ್ಬಿಟ್ಟು ಇವಾಗ ರುಬ್ಬಿದ ಮಸಾಲೆನೂ ಹಾಕ್ಬಿಟ್ಟು ಕುದಿಯೋಕ್ಕಿಟ್ಟೆ. ಒಂದು ಕಡೆ ಗೊಜ್ಜಿಗಿಟ್ಟೆ, ಇನ್ನೊಂದು ಕಡೆ ಸಾಂಬಾರಿಗೂ ಇಟ್ಟೆ. ಈಗ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಎರಡೂ ಅದು ಕೂಗಬೇಕು, ಇದು ಕುದಿ ಬಂದು ಚೆನ್ನಾಗಿ ನುಗ್ಗೆಕಾಯಿ ಬೆಂದರೆ ಸಾಂಬಾರು ರೆಡಿ ಆಯಿತು. ಒಂದು ಕಡೆ ಗೊಜ್ಜಿಗೂ ರೆಡಿ ಆಯಿತು. ಈಗ ಇನ್ನೊಂದು ಕಡೆ ನಾನು ಎಲೆಕೋಸು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ನಾನು ಈರುಳ್ಳಿ ಬಳಸ್ತಾ ಇಲ್ಲ ಪಲ್ಯಕ್ಕೆ. ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ, ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನ ಬಳಸ್ಕೊಂಡ್ರೆ ಸಾಕು. ಅಷ್ಟು ಬಳಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಈ ಕಡೆ ಒಂದು ಕಡೆ ಎಲೆಕೋಸು ಪಲ್ಯಕ್ಕೆ ನಾನು ಇಟ್ಟಿದ್ದೀನಿ. ಅಂದರೆ ಇದಕ್ಕೇನು ಈರುಳ್ಳಿ ಎಲ್ಲ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ. ಇನ್ನೊಂದು ಕಡೆ ಸಾಂಬಾರು ಒಗ್ಗರಣೆಗೆ ಬಾಣಲಿನ ಇಟ್ಕೊಂಡಿದ್ದೀನಿ ನಾನು. ಸಾಂಬಾರು ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ಇಂಗು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ. ಅದು ಸ್ವಲ್ಪ ಸ್ಟವ್ ಕಡಿಮೆ ಮಾಡಿಕೊಂಡೆ, ಎಲೆಕೋಸು ಸ್ವಲ್ಪ ಇದು ಒಗ್ಗರಣೆ ಆಗೋಗಲಿ ಅಂತ ಈಗ ಆ ಕಡೆನೂ ಹಾಕ್ತಾ ಇದ್ದೀನಿ. ಸಾಸಿವೆನ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಆಲ್ಮೋಸ್ಟು ಆಯಿತು. ಹಂಗಾಗಿ
ಈಗ ಸಾಂಬಾರ್ಗೆ ಹಾಕ್ಕೊಂಡ್ರೆ ಆಯಿತು ಒಗ್ಗರಣೆನ. ಸ್ವಲ್ಪ ಆತ್ರಕ್ಕೆ ಅರ್ಜೆಂಟು ಮಾಡ್ಕೊಂಡ್ರೆ ಹಿಂಗೆ ಆಗೋದು ನೋಡಿ. ಬೆಂಕಿ ಮೇಲವರೆಗೂ ಸ್ವಲ್ಪ ಆಫ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ ಸ್ಟವ್ವು. ಹಂಗೆ ಹಾಕ್ಬಿಟ್ನಲ್ಲ, ಅಲ್ಲಿ ಸ್ವಲ್ಪ ಬಿದ್ದೆಟ್ಗೆ ಬೆಂಕಿ ಎಷ್ಟು ಮೇಲ್ ಬಂದ್ಬಿಡ್ತು ಅಂತ. ಇವಾಗ ಸಾಂಬಾರು ಆಲ್ರೆಡಿ ಆಯಿತು. ಈ ಕಡೆ ನಾನು ಏನು ಎಲೆಕೋಸು ಪಲ್ಯಕ್ಕೆ ರೆಡಿ ಮಾಡಿದ್ನಲ್ಲ, ಈ ಹಸಿಮೆಣ್ಸಿನ್ಕಾಯಿ, ಅದಕ್ಕೂ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಟೇಸ್ಟ್‌ಗೆ. ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ. ಕರಿಬೇವಿನ ಸೊಪ್ಪು ನಾನಿಲ್ಲಿ ಏನು ಉದ್ದಿನ ಬೇಳೆ ಹಾಕ್ಬೇಕಿತ್ತು, ಮರ್ತ್ಕೊಬಿಟ್ಟೆ. ಫಸ್ಟ್ ಉದ್ದಿನ ಬೇಳೆ ಅರ್ಜೆಂಟಲ್ಲಿ ನೋಡಿ ಹಿಂಗೆ ಗಡಿಬಿಡಿ ಮಾಡುವಾಗ ಜಾಸ್ತಿ ಜನಕ್ಕೆ ಸ್ವಲ್ಪ ಒಂದು 5 ಜನ ಆಗೋ 5 ಜನಕ್ಕೆಲ್ಲ ಮಾಡಿದ್ರೆ ಏನಷ್ಟು ಗಡಿಬಿಡಿ ಆಗಲ್ಲ. ಇದು 30 ಜನಕ್ಕೆ ಅಡುಗೆ ಮಾಡ್ತಾ ಇರೋದಲ್ವ, ಹಂಗಾಗಿ ಸ್ವಲ್ಪ ಗಡಿಬಿಡಿನೇ ಆಯಿತು. ಈಗ ನಾನು ಇನ್ನೊಂದು ಚಿಕ್ಕ ಇದರಲ್ಲಿ ಎಣ್ಣೆ ಹಾಕ್ಬಿಟ್ಟು ಉದ್ದಿನ ಬೇಳೆನ ಸ್ವಲ್ಪ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಕೊಂಡೆ. ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಬಾಡಿಸ್ಕೊಂಡಿದ್ನಲ್ಲ ಒಗ್ಗರಣೆಯಲ್ಲಿ, ಈಗ ತೆಂಗಿನಕಾಯಿನೂ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಇಂಗು ಪೌಡ್ರನ್ನು ಹಾಕಿದ್ದೀನಿ ಈ ಪಲ್ಯಕ್ಕೆ ನಾನು. ಇಂಗನ್ನು ಬಳಸೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇಂಗು, ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನಾನು. ಹುರ್ಕೊಂಡಾದ್ಮೇಲೆ ಏನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಾನು ಇನ್ನೂ ಒಂದು ಮಿಸ್ಟೇಕ್ ಮಾಡಿದ್ದೆ. ಕಡಲೆಬೇಳೆ ಒಗ್ಗರಣೆಗೆ ಹಾಕ್ಕೊಂಡು ಹುರ್ಕೊಂಡಿದ್ರು ಚೆನ್ನಾಗಿರೋದು. ಬೇಯಿಸಿರೋದು ಮರ್ತ್ಕೊಂಡೇ ಬಿಟ್ಟಿದ್ದೆ. ಈ ಟೈಮಲ್ಲಿ ಹಾಕ್ಕೊಂಡು ಹುರಿದೆ. ಏನಾಗಿಲ್ಲ, ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಅದು ಆಲ್ರೆಡಿ ಬೆಂದಿತ್ತಲ್ವ, ಹಂಗಾಗಿ ಒಗ್ಗರಣೆಲಿ ಸಮವಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿತ್ತು. ಈಗ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಚೆನ್ನಾಗೆ ಹುರ್ಕೊಂಡೆ. ಈಗ ಪಲ್ಯನೂ ರೆಡಿ ಆಯಿತು ಒಂದು ಸೈಡು. ಈಗ ಇಲ್ಲಿ ನಾನು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ದೇವ್ರಿಗೆಲ್ಲ ಮುದ್ದೆ ಎಲ್ಲ ಮಾಡ್ತೀನಿ, ವೈಟ್ ರೈಸು, ಮುದ್ದೆ. ಇಲ್ಲಿ ಊಟಕ್ಕೆ ಬಂದವರಿಗೆ ಬಡ್ಸೋಕ್ಕೆ ಸ್ವಲ್ಪ ಪಲಾವು ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಐಟಮ್ ಸ್ವಲ್ಪ ಜಾಸ್ತಿ ಇದ್ದರೆ ಖುಷಿಯಾಗಿ ಊಟ ಮಾಡ್ತಾರಲ್ವ, ಹಂಗಾಗಿ ನಾನು ಮಶ್ರೂಮ್ ಪಲಾವ್ನ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನಾನು ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ ಮತ್ತು ಅನಾನಸ್ ಹೂವು, ಪಲಾವ್ ಎಲೆ, ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದು ಸ್ವಲ್ಪ ಫ್ಲೇವರ್ ಘಮ್ ಅಂತ ಬಂದಮೇಲೆ ನಾನು ಈರುಳ್ಳಿನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋದು 1.5 kg ಅಕ್ಕಿಗೆ. ಇಲ್ಲಿ ಒಂದು 4 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ದಪ್ಪ ದಪ್ಪದ್ದು 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 5 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನೂ ಬೇಕಾದ್ರೆ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಇದನ್ನ, ಮಸಾಲೆನ ಇದಕ್ಕೆ ಟೇಸ್ಟು ಚೆನ್ನಾಗಿ ಬರಲಿ ಅಂತ. ಸ್ವಲ್ಪ ಗ್ರೀನ್ ಮಸಾಲ ಥರ ಮಾಡೋಣ ಪಲಾವ್ನ ಅಂತ ಹೇಳ್ಬಿಟ್ಟು. ಈ ಪಲಾವ್ ಮಾತ್ರ ನಾನು ಈರುಳ್ಳಿ, ಬೆಳ್ಳುಳ್ಳಿನ ಬಳಸ್ತಾ ಇರೋದು. ಇನ್ಯಾವುದೇ ಐಟಮ್ಗೆ ಬಳಸ್ತಾ ಇಲ್ಲ. ಯಾಕೆಂದರೆ ಇದನ್ನೇನು ದೇವ್ರಿಗೆ ಇಡೋದಿಲ್ಲ, ತಿನ್ನೋರ್ಗೆ ಅಷ್ಟೇ ನಾನು ಮಾಡ್ತಾ ಇರೋದು. ಈಗ ಇಲ್ಲಿ ನಾನು ಮಸಾಲೆ ಏನು ರುಬ್ಬಿದೆ ಅಂತ ಮಿಸ್ ಆಗಿಬಿಟ್ಟಿದೆ. ಇಲ್ಲಿ ಮಸಾಲೆಗೆ ನಾನು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಚಕ್ಕೆ, ಲವಂಗ ಇಷ್ಟನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ ನಾನು. ಇಷ್ಟು ಹಾಕ್ಕೊಂಡು ಸ್ವಲ್ಪ ಬೆಂದಾದಮೇಲೆ ಮಶ್ರೂಮ್ನ ನಾನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇದನ್ನು ಸ್ವಲ್ಪ ಮಸಾಲೆಯಲ್ಲಿ ಬೇಯಕ್ಕೆ ಬಿಟ್ಬಿಡೋಣ. ಆಮೇಲೆ ನೋಡಿ ನಾನಿಲ್ಲಿ 1.5 kg ಅಷ್ಟು ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಸಮ ಪ್ರಮಾಣವಾಗಿ ಈಗ 1.5 kgಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ಇದು 1 ಗ್ಲಾಸ್ಗೆ 2 ಗ್ಲಾಸ್, 1 ಗ್ಲಾಸ್ಗೆ 2 ಗ್ಲಾಸು ನೀರು ಹಾಕ್ಕೋಬೇಕು. ಆ ಲೆಕ್ಕದಲ್ಲಿ ನಾನು ಲೆಕ್ಕಾಚಾರ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ 6 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ. ಈಗ ಉಪ್ಪು ಹಾಕ್ಕೊಂಡು ಕರೆಕ್ಟಾಗೆ, ಇದು ಯಾವುದನ್ನು ಟೇಸ್ಟ್ ನೋಡಿಲ್ಲ ನಾನು, ಉಪ್ಪು ಖಾರ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ಲಾಸ್ಟಲ್ಲಿ ದೇವ್ರಿಗೆಲ್ಲ ಇಟ್ಟಾದ್ಮೇಲೆ ನೋಡಬೇಕು ಕರೆಕ್ಟಾಗಿ ಆಗಿದೆ ಅಂದ್ಕೊಂಡಿರ್ತೀನಿ. ಏಕೆಂದರೆ ದೇವ್ರ ಹೆಸ್ರು ಹೇಳ್ತಾ ಮಾಡೋದು ಯಾವತ್ತೂ ಇದಾಗೋದಿಲ್ಲ. ಈಗ ಅಡುಗೆ ಎಲ್ಲ ರೆಡಿ ಆಯಿತು. ಒಂದು ಸೈಡ್ ಪಲಾವು, ಒಂದು ಸೈಡು ವೈಟ್ ರೈಸ್ ಎಲ್ಲ ಮಾಡಾಯಿತು. ಅಮ್ಮ ಅಷ್ಟ್ರಲ್ಲಿ ಬಂದಿದ್ದರು, ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ಅಮ್ಮ ಹೆಸರುಬೇಳೆ ಬಜ್ಜಿ ಎಲ್ಲ ಮಾಡಿದ್ರು. ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ ನಾನು. ಅಂದರೆ ಗಡಿಬಿಡಿ ಕೆಲಸದಲ್ಲಿ ಈ ಕಡೆ ಒಂದು ದೇವ್ರದ್ದು ರೆಡಿ ಮಾಡಬೇಕು, ಆ ಕಡೆ ಅಡುಗೆ ಆಗಬೇಕು ಅನ್ನೋ ಗಡಿಬಿಡೀಲಿ ಏನೇನು ರೆಕಾರ್ಡ್ ಆಯಿತು ಅಂತಲೇ ನೋಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಇಲ್ಲಿ ಕೆಲವೊಂದು ರೆಸಿಪಿದು, ಬಜ್ಜಿದು, ಹೆಸರುಬೇಳೆದು ಅದೆಲ್ಲ ಮಾಡಿದ್ದನ್ನ ನಾನಿಲ್ಲಿ ತೋರ್ಸೋಕ್ಕಾಗಿಲ್ಲ. ಹಂಗಾಗಿ ಇನ್ನು ಒಬ್ಬಟ್ಟೆಲ್ಲ ನಾನು ಹೊರ್ಗಡೆಯಿಂದನೇ ತರಿಸ್ಕೊಂಡಿದ್ದೆ. ಅಂದರೆ ಇಲ್ಲಿ ಮಾಡಿಕೊಡ್ತಾರೆ ಒಬ್ಬರು, ಫ್ರೆಶ್ಶಾಗಿ ನಾವೇನು ಆರ್ಡ್ರ್ ಕೊಟ್ಟರೆ ಆವಾಗಲೇ ಮಾಡಿಕೊಡ್ತಿದ್ರು. ಅದಕ್ಕೆ ಅಲ್ಲಿಂದನೇ ತರಿಸ್ಬಿಟ್ಟೆ. ಆದರೆ ಹೊರ್ಗಡೆಯಿಂದ ತರಿಸಿದ್ದನ್ನ ದೇವ್ರಿಗೆ ಇಡೋಕ್ಕಾಗಲ್ವಲ್ಲ, ಹಂಗಾಗಿ ನಾನು ಪಾಯಸ ಮನೆಯಲ್ಲೇ ಸ್ವೀಟ್ ಅಂತ ಮಾಡಿದ್ದು ಪಾಯಸ ಊಟಕ್ಕೆ ಬಡ್ಸೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತದೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟನ್ನ ತರಿಸ್ಕೊಂಡಿದ್ದೀನಿ.
ದೇವ್ರಿಗೆ ಅನ್ನ ಸಾರು ಪಾಯಸ ಇಟ್ಟರೆ ಸಾಕು, ಭಕ್ತಿಯಿಂದ ನಾವೇನು ಮಾಡ್ತೀವೋ ಅಷ್ಟೇ ಸಾಕು. ಹಾಗಾಗಿ ನಾನು ದೇವ್ರಿಗೆ ಅಂತ ಪಾಯಸ ಮತ್ತು ಪಲ್ಯ, ಅನ್ನ ಸಾರು, ಮುದ್ದೆ ಈ ಥರ ಇಡ್ತಾರಷ್ಟೇ. ಅಷ್ಟನ್ನ ಮಾಡಿದ್ದೀನಿ ಭಕ್ತಿಯಿಂದ, ಅಂದರೆ ಎಲ್ಲನೂ ಭಕ್ತಿಯಿಂದ ಮಾಡಿದ್ದೀನಿ. ನಾವು ಮಾಡಿರೋದನ್ನ ಮಾತ್ರ ಇಡಬೇಕು ಅನ್ನೋದು ನಮ್ಮ ಮನೆಯಲ್ಲಿ ಯಾವಾಗ್ಲೂ ಅಷ್ಟೇ. ಹಂಗಾಗಿ ನಾನೇನು ದೇವ್ರಿಗೆ ಅಂತ ಮಾಡಿದ್ದೀನೋ ಅದನ್ನು ಮಾತ್ರ ದೇವ್ರಿಗಿಡೋದು. ಈಗ ಇವರು ದೇವ್ರನ್ನ ತಗೊಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಇದು ಮಾಡಿದೆ. ಇನ್ನು ಮಿಕ್ಕಿದ್ದೆಲ್ಲ ಅವರೇ ರೆಡಿ ಮಾಡ್ಕೊತಾರೆ. ಯಾರು ದೇವ್ರನ್ನ ತಗೊಬರ್ತಾರೆ ನೋಡಿ ಐನೋರು, ಅವರೇ ರೆಡಿ ಮಾಡ್ಕೊತಾರೆ. ನಾವೇನು ರೆಡಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಎಲ್ಲ ಏನು ಬೇಕೋ ಅದನ್ನೆಲ್ಲ ಕೊಟ್ಟರೆ ಸಾಕು ನಾವು, ಅವರೇ ಫುಲ್ಲು ರೆಡಿ ಮಾಡ್ಕೊತಾರೆ. ಈಗ ಪೂಜೆ ಎಲ್ಲ ಆಯ್ತು. ನನ್ನ ಮಗಳೇ ಜಾಗಡೆ ಎಲ್ಲ ಬಡಿತಾ ಇತ್ತು ಪಾಪ. ಅಂದ್ರೆ ಅವರಿಬ್ಬರೇ ಐನೋರಲ್ವಾ, ಅವರುನು ಅಂದ್ರೆ ಎರಡೂ ದೇವ್ರು ತಂದಿದ್ರಿಂದ ಅವರು ಕಂಸಾಳೆ ಅಂತಾರಲ್ಲ ಅದನ್ನು ಬಡಿತಾ ಇದ್ರು. ನನ್ನ ಮಗಳು ಜಾಗಡೆ ಬಡಿತಾ ಇತ್ತು. ಅಲ್ಲಿ ಅಂದ್ರೆ ಮಾದೇಶ್ವರ, ಭೈರವೇಶ್ವರ ಮತ್ತೆ ವೆಂಕಟರಮಣ ಸ್ವಾಮಿ ಮೂರೂನು ತಗೊಬಂದಿದ್ರು. ನಮ್ಮೂರಲ್ಲಿ ಹಂಗೇನೆ ಸಿಹಿ ಅಡಿಗೆ ಮಾಡಿದ್ರೆ 3 ದೇವ್ರನ್ನು ತಗೊಬಂದು ಪೂಜಿಸ್ತಾರೆ. ಸಿಹಿ ಅಂದ್ರೆ ಎಲ್ಲಾ ಕಡೆನೂ ಹಂಗೇನೋ ನನಗ್ ಗೊತ್ತಿಲ್ಲ. ಇಲ್ಲಿ ನಮ್ಮ ಕಡೆ ಹಂಗೆ ತಗೊಬಂದು ಪೂಜಿಸ್ತಾರೆ. ಹಾಗಾಗಿ ಪೂಜೆ ಎಲ್ಲ ಮುಗೀತು. ಅಲ್ಲಿ ಸ್ವಲ್ಪ ನಾನು ವಿಡಿಯೋನ ಮಾಡ್ಕೊಳ್ಳಿಲ್ಲ, ದೇವ್ರಿಗೆ ನೈವೇದ್ಯ ಎಲ್ಲ ಮಾಡೋದನ್ನ, ಪ್ರಸಾದವಾಗಿ ಇಡ್ತಿರೋದನ್ನೆಲ್ಲ. ಆದರೆ ಸ್ಟ್ಯಾಂಡ್‌ಗೆ ಕ್ಯಾಮ್ರಾ ಹಾಕಿಟ್ಟಿದ್ದೆ, ಅವರು ಗೊತ್ತಾಗದೆ ಆ ಕಡೆ ಸೈಡ್‌ಗೆ ಇಡಕ್ಕೆ ಹೋಗಿದ್ದಾರಲ್ಲ, ಗೋಡೆ ಸೈಡ್ ತಿರುಗಿಸ್ಬಿಟ್ಟಿದ್ರು. ಹಾಗಾಗಿ ಕೆಲವೊಂದೆಲ್ಲ ಕವರ್ ಆಗಲಿಲ್ಲ, ವಿಡಿಯೋ ಶೂಟ್ ಆಗಲಿಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟೇ ಶೂಟ್ ಆಗಿರೋದನ್ನ ಹಾಕೋಣ ಅಂತೇಳಿ ಅಪ್ಲೋಡ್ ಮಾಡಿದ್ದೀನಿ. ಇದಾಗಿತ್ತು ನಮ್ಮನೆ ಶ್ರಾವಣ. ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಆಯಿತು ನೆಮ್ಮದಿಯಿಂದ. ಇನ್ ಟೈಮ್‌ಗೆ ಅಂದರೆ ಕರೆಕ್ಟ್ ಟೈಮ್‌ಗೆ ಅಡುಗೆನೂ ಆಯಿತು, ಪೂಜೆನೂ ಕೂಡ ಆಯಿತು. 1 ಗಂಟೆಗೆಲ್ಲ ಮುಗಿದೋಯ್ತು. ಸಂಜೆ ಹೊತ್ತು ಮಾಡ್ತಾರೆ. ಸಂಜೆ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಊಟ ಬಡಿಸೋದಿರ್ಬೋದು, ಎಲ್ಲ ಮಾಡೋದಿರ್ಬೋದು ಅಂತೇಳಿ ನಾನು ಬೆಳಗ್ಗೆನೇ ಮಾಡಿ ಮುಗಿಸ್ದೆ. ಮಧ್ಯಾಹ್ನದಷ್ಟರಲ್ಲಿ ಪೂಜೆ ಎಲ್ಲ ಆಯಿತು. ಇನ್ನು ಅಡುಗೆಗೆ ಊಟಕ್ಕೆಲ್ಲ ಏನೇನು ಮಾಡಿದೆ ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ. ಅನ್ನ, ನುಗ್ಗೆಕಾಯಿ ಸಾಂಬಾರು, ಪಲ್ಯ, ಗೊಜ್ಜು, ಬಜ್ಜಿ, ಪಾಯಸ, ಮತ್ತು ಒಂದು ಎಲೆಕೋಸು ಪಲ್ಯ, ಹಪ್ಳ, ಒಬ್ಬಟ್ಟು, ಮಶ್ರೂಮ್ ಪಲಾವು, ಮತ್ತು ಹೆಸರು ಬೇಳೆ, ಅದೇ